ಬೆಳಿಗ್ಗೆ ಒಂದು 6:30 ಆಗಿದೆ. ಇದು ಏನನ್ಸುತ್ತೆ ಗೊತ್ತಾ, ಒಂದು 20 ವರ್ಷ ಹಿಂದೆ ಇದೀವಿ ಅನ್ನಿಸ್ತೈತೆ. ನೋಡಿ ಹೆಂಗಿದೆ ಟ್ರಾಫಿಕ್ ತೋರಿಸ್ತೀನಿ. ಸೊ ಬೋಟಿಂಗ್ ಹೋಗ್ಬೇಕಂದ್ರೆ ಬೇಗ ಬರಬೇಕು. 100 ರೂಪಾಯಿ. ಕಲ್ಲ ಬರ್ಬೇ ಮಂಗ ಮಸಾಲೆ ಒಂದು ರೊಟೇಷನ್ ಹಾಕೋಕ್ಕೆ ತುಂಬ ಟೈಮ್ ಬೇಕು. ಫುಲ್ ಬಿಸಿ ವಡೆ ಮಾತ್ರ ಸೂಪರ್. ಇದು ಕೊಡೈಕೆನಾಲಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಹಾಯ್ ಫ್ರೆಂಡ್ಸ್, ಶುಭ ದಿನ. ಇವತ್ತು ನಾವು ಕೊಡೈಕೆನಾಲ್ ಹೋಗಬೇಕು ಅಂತ ಬಂದಿದ್ದೀವಿ. ಇದೆಲ್ಲಿ ಕೊಡೈಕೆನಾಲ್ ರೋಡ್ ಟ್ರೈನ್ ಸ್ಟೇಷನಿಂದ ಹಿಡಿದು ಬಸ್ ಸ್ಟಾಪಲ್ಲಿದ್ದೀವಿ. ಸೊ ಬಸ್ ಒಳಗೆ ಕೂತಿದ್ದೀವಿ ಇವಾಗ. ಬೆಳಿಗ್ಗೆ ಒಂದು 6:30 ಆಗಿದೆ. ಇಲ್ಲಿಂದ ವಟ್ಲುಗುಂಡಾಗೆ ಬಸ್ ಇದೆ ಅಂತೆ. ಸೊ ಅದಕ್ಕೆ ಆ ಬಸ್ಸಲ್ಲಿ ಕೂತು ಕಾಯ್ತಾ ಇದ್ದೀವಿ. ಕೊಡೈಕೆನಾಲ್ ಬೇಕಂದರೆ ಡೈರೆಕ್ಟು ತುಂಬ ಲೇಟ್ ಆಗುತ್ತೆ. ಬಸ್ ನೋಡಿ ಹೆಂಗಿದೆ, ಅಥೆಂಟಿಸಿಟಿ. ಈ ಥರ ಟ್ರಾವೆಲ್ ಮಾಡೋದ್ರಲ್ಲೂ ಮಜಾ ಇರುತ್ತೆ. ಬುಡಗಿ ಮೇಲೆ ಇದು ಭರತ್, ತರೀಕೆರೆ ಹುಡುಗ, ಸೈಯದ್, ತನ್ವೀರ್, ರಾಜೀಶರ್. ಮುಂದೆ ಜರ್ನಿ ಹೆಂಗಿರುತ್ತೆ ಅಂತ ನೋಡೋಣ. ಸಿಗೋಣ ಮತ್ತೆ. ಬಾಯ್. ಸಿಟಿ ನೋಡ್ತಾ ಇದ್ರೆ ಏನನ್ಸುತ್ತೆ ಗೊತ್ತಾ, ಒಂದು 20 ವರ್ಷ ಹಿಂದೆ ಇದೀವಿ ಅನ್ನಿಸ್ತೈತೆ. ಇನ್ನೂ ಬಂದಿಲ್ಲ, ವಟ್ಲಗುಂಡ ರೋಡ್ ಇದೆ. ಕ್ಯಾಮ್ರಾ ಹಾಯ್ ಫ್ರೆಂಡ್ಸ್, ಸೊ ಫೈನಲಿ ಕೊಡೈಕೆನಾಲ್ ರೀಚ್ ಆದ್ವಿ. ಸೊ ಇವತ್ತು ಶನಿವಾರ ಬಂದಿರೋದು ನಾವು. ಹೆವಿ ಟ್ರಾಫಿಕ್ಕು. ಆಲ್ಮೋಸ್ಟು 6 ಕಿಲೋಮೀಟರ್ ನಾವು 1 ಅವರ್ ಆಯಿತು ಸಿಟಿ ಒಳಗೆ ಎಂಟ್ರಿ ಆಗೋಕ್ಕೆ. ಆದರೂ ಹೆಂಗೆಂಗೋ ಮಾಡಿ ಬಂದಿದ್ದೀವಿ. ಸೊ ನಾವು ಉಳ್ಕೊಂಡಿರೋ ಸ್ಟೇ ಬಂದು ಇದು ಹೋಟೆಲ್ ರಾಕ್ ಫೋರ್ಟ್. ಸೊ ರೂಮ್ ಎಲ್ಲ ಕ್ಲೀನಾಗಿತ್ತು, ಬಜೆಟ್ ಫ್ರೆಂಡ್ಲಿ, ನಿಯರೆಸ್ಟು ಕೊಡೈಕೆನಾಲ್ ಲೇಕ್. ಸೊ ಈಗ ಸಂಜೆ ಆಗಿದೆ, ಒಂದು 4 ಗಂಟೆ. ಅದಕ್ಕೆ ಹೊರಟಿದ್ದೀವಿ ರೆಡಿಯಾಗಿ. ಸ್ನ್ಯಾಕ್ಸ್ ಟೈಮ್ ಅಂತ ಹೋಗ್ತಾ ಇದ್ದೀವಿ. ಇದು ಅಪ್ಪರ್ ಲೇಕ್ ರೋಡ್ ಅಂತ ನೋಡೋಣ. ಇದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ನಮಗೆ ಅಷ್ಟು ಐಡಿಯಾ ಇಲ್ಲ ಈ ಸಿಟಿ ಬಗ್ಗೆ. ಕೊಡೈಕೆನಾಲ್ ನಾಳೆ ಕೊಡೈಕೆನಾಲ್ ಔಟರ್ ಸ್ಕರ್ಟ್ಸ್ ಎಕ್ಸ್ಪ್ಲೋರ್ ಇರುತ್ತೆ. ಇವತ್ತು ಜಸ್ಟ್ ಸಿಟಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಮುಂದೆ ಒಬ್ಬ ನಮ್ಮ ಫ್ರೆಂಡ್ ಹೋಗ್ತಾ ಇದ್ದಾನೆ ನೋಡಿ, ಅವನೇನೋ ತೋರಿಸ್ತಾನೆ ಇವಾಗ. ಈ ಮರ ಬಗ್ಗೆ ಅವರು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ನಮಗೇನು ಗೊತ್ತಿಲ್ಲ, ತುಂಬ ಹಳೆ ಮರ ನೋಡಿ. ಅಲ್ಲಿ ಫುಲ್ ಫಾಗ್ ಎಲ್ಲ ಆಗಿದೆ, ಅಲ್ಲಿ ಫುಲ್ ಚಳಿ ಇದೆ. ಏನು ಭರತ್, ಹೆಂಗನ್ನಿಸ್ತು ಬಂದು? ಭಾಳ ಚೆನ್ನಾಗಿದೆ, ಕ್ಲೈಮೇಟ್ ಚೆನ್ನಾಗಿದೆ. ತಣ್ಣೀರಲ್ಲಿ ಸ್ನಾನ ಮಾಡಿದ್ವಿ. ತಣ್ಣೀರು ಸ್ನಾನ ಮಾಡಿ ಮತ್ತೆ ರೀಚಾರ್ಜ್ ಆಗಿ ಸುಡು ತಣ್ಣಿ ಬರಲಿಲ್ಲ, ತಣ್ಣಿ ಬಂತು. ವೆದರ್ ಸಖತ್ತಾಗಿದೆ. ನಾವು ಬಂದಿರೋದು ಈಗ ಮೇ ಮಂತಲ್ಲಿ. ಸಮ್ಮರ್ ಮೇ, ಆದರೂ ಸಖತ್ ಚಳಿ ಇದೆ. ನೋಡಿ ಹೆಂಗಿದೆ ಟ್ರಾಫಿಕ್ ತೋರಿಸ್ತೀನಿ. ನಡ್ಕೊಂಡು ಹೋದ್ರೆ ಅಷ್ಟೇ ರೀಚ್ ಆಗ್ತೀವಿ. ಕಾರ್ ಗೀರಾಗಿ ಬಂದಿದ್ರೆ ಪಕ್ಕ ಸೀಸ್ ಇಲ್ಲ.
ಇನ್ನೊಂದು ಏನಂದರೆ ಕೊಡೈಕೆನಾಲಲ್ಲಿ ರೆಂಟೆಡ್ ಬೈಕ್ ಸಿಗಲ್ಲ, ಟ್ಯಾಕ್ಸಿ ಕೇಳಿದ್ರೆ ಡಬಲ್ ರೇಟು. ಸುಮ್ಮನೆ ಇಲ್ಲಿ 8-10 ಕಿಲೋಮೀಟ್ರ್ ಡ್ರಾಪ್ ಮಾಡೋಕ್ಕೆ ಎಷ್ಟು 1,500 ಎಲ್ಲ ಕೇಳ್ತಾರೆ. ಆಮೇಲೆ ಓನ್ ವೆಹಿಕಲ್ಸಲ್ಲಿ ಬಂದರೆ ಈ ಥರ ಹಿಂಸೆ. ನೋಡಿ ಹೆಂಗೈತೆ ಲೈನು. ಸೊ ಅದರಲ್ಲಿ ಎಷ್ಟು ಅಂದರೆ ನಟರಾಜ ಸರ್ವಿಸು ಎಲ್ಲ ಹತ್ತತ್ರ ಇದೆ, 2-2 ಕಿಲೋಮೀಟ್ರು. ನಡೆಯೋರಿಗೆ ಶಕ್ತಿ ಇದ್ದರೆ ನಡಿಬೋದು, ವಯಸ್ಸಾದವ್ರಿಗೆ ಮಾತ್ರ ಪಾಪ ಕಷ್ಟ ಆಗುತ್ತೆ. ಇನ್ನೊಂದೇನೆಂದರೆ ನೀವು ಸಿಟಿಗೆ ನಿಯರೆಸ್ಟ್ ಸ್ಟೇ ಹುಡ್ಕೋದು ಬೆಸ್ಟು. ಸಿಟಿಯಲ್ಲೇ ಸಿಟಿಯಲ್ಲಿ ಹುಡುಕಿದ್ರೇ ಈ ಥರ ಲೇಕ್ ವ್ಯೂ ಹತ್ರ ಎಲ್ಲಾದರೂ ತುಂಬ ಸ್ಟೇಸ್ ಇದೆ ಇಲ್ಲಿ. ಕಾಲಿಗೂ ಒಂದೊಂದು ಸಿಗುತ್ತೆ. ಎಲ್ಲ ರೀಸನಬಲ್ ರೇಟೇ. ನಿಮಗೆಲ್ಲ ಒಂದು 2 ಡೇಸ್ 2 ನೈಟ್ಸಿಗೆಲ್ಲ 4,000 ರುಪೀಸ್ ಸಿಕ್ಬಿಡುತ್ತೆ 3 ಜನಕ್ಕೆ, ಇಬ್ಬರಿಗೆ ಬ್ಯಾಚುಲರ್ಸ್ ಅಂದರೆ. ಬೆಡ್ ಅಡ್ಜಸ್ಟ್ ಮಾಡಿ ಎಲ್ಲ ಕೊಟ್ಬಿಡ್ತಾರೆ. ಊಟನೂ ಅಷ್ಟೇ ಸ್ಟೇ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಹೊರಗಡೆ ತುಂಬ ರೆಸ್ಟೋರೆಂಟ್ಸ್ ಇದೆ, ನೀವು ನೋಡ್ಬೋದು. ಇವರು ಕವರ್ ಮಾಡ್ತಾನೆ ಆ ರೆಸ್ಟೋರೆಂಟ್ಸ್ನ. ಅದು ನೋಡಿ ನೀವು ಇಲ್ಲಿ ಊಟ ಮಾಡ್ಬೋದು. ವೆಜ್ಜು ನಾನ್ ವೆಜ್ ಎಲ್ಲ ಥರದ್ದು ಇದೆ. ಸೊ ಲೇಕ್ ರೋಡಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆಲ್ಲ. ಸಂಜೆ 5 ಗಂಟೆ ಆಗಿದೆ ಅಂದರೂ ಫುಲ್ಲು ಟ್ರಾಫಿಕ್ ಇದೆ. ಸೊ ಒಂಥರ ಚಾಟ್ ಸ್ಟ್ರೀಟು, ರೆಸ್ಟೋರೆಂಟ್ ಸ್ಟ್ರೀಟ್ ಇದ್ದಾಗೆ ನೋಡಿ. ಅಕ್ಕಪಕ್ಕ ಎಲ್ಲ ಸಿಕ್ಕಾಪಟ್ಟೆ ನಿಮಗೆ ಹೋಟೆಲ್ಸ್ ಸಿಗುತ್ತೆ. ಇದು ಅಪ್ಪರ್ ಓಲ್ಡ್ ಲೇಕ್ ರೋಡಲ್ಲಿ ಸಿಗುತ್ತೆ ನೋಡಿ. ಇದು ಕೊಡೈ ಸ್ಪೈಸಸ್ ಸೂಪರ್ ಮಾರ್ಕೆಟ್ ಅಂತ. ಕೊಡೈಕೆನಾಲಿಂದ ಸ್ಪೆಷಲ್ ಚಾಕ್ಲೇಟ್, ಹೋಮ್ ಮೇಡ್ ಚಾಕ್ಲೇಟ್ಸ್ ಇದೆಲ್ಲ ನಿಮಗೆ ಸ್ಪೈಸಸ್ ಇದೆಲ್ಲ ನಿಮಗೆ ಕಡೆ ಮಸಾಲೆಗಳು. ಫಿಶ್ಗಳೆಲ್ಲ ಹೆಂಗೆ ನೇತಾಕೋರು. ಬಟ್ ಅದೇ ಈವ್ನಿಂಗ್ ಟೈಮಲ್ಲಿ ಈ ಥರ ಲೋಕಲ್ ಸ್ಟ್ರೀಟ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಬೈ ವಾಕ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಹಾಂ, ಅದರಲ್ಲೂ ಲೈಟಾಗಿ ಮಳೆ ಮಿನುಗ್ತಾ ಇದೆ. ಬೈಕ್ ರೈಡರ್ಸಿಗೆ ಹೋಗ್ಬೋದು, ಪರವಾಗಿಲ್ಲ, ಮ್ಯಾನೇಜ್ ಮಾಡಿಕೊಂಡು ಹೋಗ್ಬೋದು. ಕಾರ್ ತುಂಬ ಕಷ್ಟ ನೋಡಿ. ಇವರೆಲ್ಲ ಹೆಂಗೆ ಹೋಗ್ತಾ ಇದ್ದಾರೆ ಬೈಕ್ ರೈಡರ್. ಆವಾಗಿಂದ ಇಲ್ಲೇ ಅವರೇ ಬೈಕ್ ಅವರೆಲ್ಲ ಒನ್ ವೇಲ್ ಹೋಗ್ಬಿಡ್ತಾರೆ. ಆ್ಯಕ್ಚುಲಿ ಅದು ಬ್ಯಾಡ್ ಎಕ್ಸಾಂಪಲ್ ಸೆಟ್ ಮಾಡ್ದಂಗೆ ಆಗ್ತದೆ. ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಜಾಕೆಟ್ಸು ಎಲ್ಲ 600-700 ಸಿಕ್ಬಿಡುತ್ತೆ. ಚಳಿ ತುಂಬ ಇದೆ. ಸೊ ಇದು ಬೋಟ್ ಹೌಸ್ಗೆ ಎಂಟ್ರಿ. ತುಂಬ ಜನ ಇದ್ದಾರೆ. ಇವತ್ತಂತೂ ನಾವು ಹೋಗೋಕ್ಕಾಗಲ್ಲ, ನಾಳೆ ಪ್ರಯತ್ನ ಮಾಡೋಣ. ಬೇಗ ಬಂದರೆ ಮೇ ಬಿ ಸಿಗ್ಬೋದು. ನಾವು ಸುಮ್ಮನೆ ಜಸ್ಟ್ ಒಂದು ವಾಕ್ ಹೋಗ್ತಿದ್ದೀವಿ. ಇವಾಗಂತೂ ಆಲ್ಮೋಸ್ಟ್ ಇಷ್ಟೊತ್ತಿಗೆ ಏನಾದರೂ ರಿಸರ್ವೇಷನ್ ಎಲ್ಲ ಕ್ಲೋಸ್ ಆಗಿರುತ್ತೆ ನೋಡಿ. ಎಲ್ಲ ಹೊಡೆದಾಡ್ತಾರೆ. ಈ ಥರ ಇದ್ದರೆ ಯಾರಿಗೆ ಸಿಗುತ್ತೆ. ಸೊ ಬೋಟಿಂಗ್ ಹೋಗ್ಬೇಕಂದ್ರೆ ಬೇಗ ಬರಬೇಕು. ತುಂಬ ಅರ್ಲಿ ಮಾರ್ನಿಂಗ್ ಬಂದರೆ ಸಿಗೋದಿಲ್ಲ ಅಂದರೆ ಸಿಗಲ್ಲ. ಇಲ್ಲ ಅಂದರೆ ಔಟ್ಸೈಡ್ ನೋಡ್ಕೊಂಡು ಹೋಗ್ಬೇಕು. ಆ್ಯಕ್ಚುಲಿ ಬಡ್ಜೆಟ್ ಫ್ರೆಂಡ್ಲಿಯಾಗಿ ನೋಡ್ಬೇಕಂದ್ರೆ ಅದೆಲ್ಲ ಹೋದರೆ ಅಷ್ಟು ಎಕ್ಸೈಟ್ ಇರೋಲ್ಲ. ಈ ಥರ ಎಲ್ಲ ಸಿಟೀಸಲ್ಲೂ ಸಿಕ್ಬಿಡುತ್ತೆ ನಿಮ್ಗೆ. ಬೋಟ್ ಹೌಸ್ ಬೆಂಗಳೂರಾಗಲಿ ಮೈಸೂರಾಗಲಿ. ನೀವು ಇಲ್ಲಿ ಸ್ನ್ಯಾಕ್ಸ್ ತೊಗೊಂಡ್ಬಿಟ್ಟು ಸೈಡಲ್ಲಿ ಇಲ್ಲಿ ಕುತ್ಕೊಂಡ್ಬಿಟ್ಟು ಲೇಕ್ ವ್ಯೂನ ಎಂಜಾಯ್ ಮಾಡ್ಕೊಂಡು ಸ್ನ್ಯಾಕ್ಸ್ ಎಂಜಾಯ್ ಮಾಡಿ ಅಷ್ಟು ಸಾಕು. ಆಲ್ಮೋಸ್ಟ್ ದಟ್ ವಿಲ್ ಗಿವ್ ಹ್ಯಾಪಿನೆಸ್. ಎಲ್ಲರೂ ಸ್ವೆಟ್ರ್ ತಗೊಳಕ್ಕೆ ಹೋಗ್ಬಿಟ್ರು. ಎಲ್ಲ 100 ರೂಪಾಯಿ. ಸೊ ಚಿಕ್ಕ ಲೇಕು ಎಕ್ಸಾಕ್ಟ್ಲಿ ಎರ್ಕಾಡ್ ಲೇಕ್ ಥರ. ಕೈಯ ಹಾಂ ಫುಲ್ ಎಂಜಾಯ್ ಮಾಡ್ತಾರೆ. ಚಿಕ್ಕ ಮಕ್ಳಿಗೆ ಚೆನ್ನಾಗಿರುತ್ತೆ. ಬಟ್ ಸಖತ್ ರಶ್ ಇದೆ. ಭರತ್ ಕಡಲೆ ಬೀಜ ತಿಂತವನೆ ಬಿಸಿ ಬಿಸಿ.
ಲೇಕ್ ಎದುರುಗಡೆ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಅದು ಬೆಸ್ಟ್. ಅದಿದ್ರೆ ಅದು ಆ್ಯಕ್ಟಿವಿಟಿ ಇರುತ್ತೆ. ಆ ಥರ ಬೋಟ್ ಇದ್ರೆ ಯಾವ ಥರ? ಆ ಥರ ನಾವು ಯಾರಿಗೂ ಇಷ್ಟ ಇದಾರಲ್ಲ, ಬೇಜಾರಾಗಲ್ಲ. ನೀನು ಕೂತು ತುಳಿಬೋದೇನೋ. ವೆದರ್ ಚೆನ್ನಾಗಿದೆ, ಎಲ್ಲ ಮಳೆ ವೆದರ್ ಇಸ್ ಬ್ಯೂಟಿಫುಲ್. ತುಂಬ ಚೆನ್ನಾಗಿದೆ. ಆಕಾಶ ಒಂದ್ಸಲಿ ತೋರಿಸ್ಬಿಟ್ಟಿದ್ದೀರಿ. ಬೇಗ ಬಂದಿದೆ ನೋಡಿ, ಮೋಡ ಎಲ್ಲ ಮೂವಿ. ಗಾಳಿ ಬರ್ತಾ ಇದೆ ಜೋರಕ್ಕೆ ಅನ್ನೋಕ್ಕೆ ಇಲ್ಲಿ ಲೇಯರ್ ಸ್ಪೀಡ್ ಚೇಂಜ್ ಆಗ್ತಾ ಇದೆ. ಭಾಳ ಚೆನ್ನಾಗಿದೆ ಕ್ಲೈಮೇಟ್ ಆಗಿ. ಅವನು ಯಾರೋ ಒಬ್ಬನೇ ಹೊಡಿತಾವನೆ ಸೈಕಲ್ ಥರ. ಅದು ಚೆನ್ನಾಗಿದೆ. ದಪ್ಪ ಅಲ್ಲ, ಚೆನ್ನಾಗಿ ಕಾಣ್ತಿದ್ಯಾ? ಚೆನ್ನಾಗಿ ಕಾಣ್ತಿದ್ಯಾ? ಏನೋ ಹೂ ಅಂತೀರ. ಶಶಿಕುಮಾರ್ ಥರ ಇದೆಯಾ? கள்ளப்பருப்பை வெறுக்கலாம் வாங்க மசாலா பைனாப்பிள் கலந்து நல்லா இருக்கேன். ಕೊತ್ತಂಬರಿ, ಈರುಳ್ಳಿ, ಟೊಮ್ಯಾಟೊ, ಶೇಂಗಾ ಬೀಜ, ಖಾರ ಪುಡಿ, ಚೆನ್ನಾಗಿದೆ. ಮಾವಿನಕಾಯಿ ಹಾಕಿದ್ದಾರೆ. ಗುರುಗೆ ಚೆನ್ನಾಗಿದೆ. ಕ್ಲೈಮೇಟ್ ಚೆನ್ನಾಗಿದೆ. ಈ ಲೇಕು ಒಂದು ರೊಟೇಷನ್ ಹಾಕೋಕ್ಕೆ ತುಂಬ ಟೈಮ್ ಬೇಕು. ಫುಲ್ ರೌಂಡ್ ಇದೆ. ನೀನು ಎಕ್ಸ್ಪೀರಿಯನ್ಸ್ ಅಲ್ಲ ಇದಾ ರೊಟೇಷನ್ ಬಗ್ಗೆ? ಹಾಂ, ಆಮೇಲೆ ಈ ಥರ ವಾಕ್ ಮಾಡೋಕ್ಕಿದೆ. ಸೊ ಆಲ್ಮೋಸ್ಟ್ ಅರ್ಧ ಕವರ್ ಮಾಡಿದ್ವಿ ಇವಾಗ. ಇಷ್ಟು ದಿನ ವರ್ಕೌಟ್ ಮಾಡಿ 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 ಆಫೀಸ್ ಕೆಲಸ ವರ್ಕೌಟು ಇದರಲ್ಲೇ ಮುಳುಗಿ ಏನು ಮೈಂಡ್ ರಿಫ್ರೆಶ್ಮೆಂಟ್ ಇರಲಿಲ್ಲ. ಯೂನಿಫಾರ್ಮ್ ಲೈಫ್ ಥರ ಹೋಗ್ತಿತ್ತು. ಇವತ್ತು ಬಂದಿರೋದಕ್ಕೂ ಒಂಥರ ಮೈಂಡ್ ರಿಲ್ಯಾಕ್ಸ್ಡ್ ಆಗಿದೆ. ನೀರು ಸ್ನಾನ ಮಾಡಿ ಇನ್ನೂ ರಿಲ್ಯಾಕ್ಸ್ ಆಗಿ. ನಮ್ಮಮ್ಮ ಬೈತಾ ಇದ್ದಾರೆ, ತುಂಬ ಸಣ್ಣ ಆಗಿಬಿಟ್ಟಿದ್ಯಾ ಟ್ರಾನ್ಸ್ಫಾರ್ಮೇಷನ್ ಮಾಡಿ ಅಂತ. ಅದಕ್ಕೆ ಪುಟ್ಟ ಪುಟ್ಟ ಕನ್ನಡಕ ಹಾಕೊಂಡು ನೋಡಿ ಹೊಸ ಕನ್ನಡಕ. ಇದು 100 ರೂಪಾಯಿ ಕನ್ನಡಕ ಅಂತ. ಸಾಕು. ಪುಟ್ಟ ಪುಟ್ಟ ಕೈ ನನ್ನ ವ್ಯಾಲ್ಯೂ 10 ರೂಪಾಯಿ ಆದರೂ ಪರವಾಗಿಲ್ಲ, ಕನ್ನಡಕ 100 ರೂಪಾಯಿ ಇರಬೇಕು ಅನ್ನೋದೇ ನನ್ನ ಧ್ಯೇಯ. ವೆರೈಟಿ ವೆರೈಟಿ ಫುಡ್ಸ್. ಇದು ಬಂದ್ಬಿಟ್ಟು ಕೊಡೈಕೆನಾಲಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್. ಇಲ್ಲೇ ಲೋಕಲಲ್ಲಿ ಇರೋ ಫ್ರೆಂಡ್ ಒಬ್ಬರು ಬೆಂಗಳೂರಲ್ಲಿದ್ದಾರೆ. ಅವ್ರು ಹೇಳಿದ್ರು ಟ್ರೈ ಮಾಡು ಅಂತ. ಪ್ಲಮ್ ಹೆಂಗಿರ್ತಪ್ಪ ಅವು? ಹುಳಿ ಟೊಮೊಟೊ ಹಣ್ಣು ಥರ ಐತೆ. ಹುಳಿ ಹುಳಿ ಆಯ್ತಾ? ಒಂಥರ ಮಜಾ ಇದೆ. ಈ ಬ್ಲ್ಯಾಕ್ ಗ್ರೇಪ್ಸ್ ಥರ ಇದೆ. ಊರಿಗೊಂದು ಕೊಡೋಣ, ಒಳ್ಳೇದು. ಬ್ಲಡ್ಡಿ ಒಳ್ಳೇದು. ಸ್ವಲ್ಪ ಹುಳಿ ಹುಳಿ, ಸ್ವೀಟ್ ಸ್ವೀಟು. ಇದಕ್ಕೆ ಪ್ಲಮ್ ಅಂತಾರೆ. ಹುಳಿ ಹುಳಿ, ಸ್ವೀಟ್ ಸ್ವೀಟ್. ಏನಂತಾರೆ ಅದಕ್ಕೆ? ಅಂದರೆ ದೊಡ್ಡದು ಚೆನ್ನಾಗಿರುತ್ತಾನಪ್ಪ.
ಸೊ ಲೇಕೆಲ್ಲ ನೋಡ್ಕೊಂಡು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಈಗ ಬೈಕ್ಗೋಸ್ಕರ ಚಾಕ್ಲೇಟ್ಸ್ ತೊಗೊಂಡಿದ್ದೀನಿ. ದೋಸೆ ಚಾಕ್ಲೇಟು ನನಗೋಸ್ಕರ 100 ರೂಪಾಯಿ ಕನ್ನಡಕ. ಈಗ ಹೋಳಿಗೆ ಮಾಡ್ತಾವ್ರೆ ಇಲ್ಲಿ ಬಿಸಿ ಬಿಸಿದು ಮತ್ತು ವಡೆಗಳಿದ್ದಾವೆ. ಬಿಸಿ ವಡೆ ಸಾಂಬಾರ್ ಟೇಸ್ಟ್ ಮಸ್ತ್ ಐತೆ. ಸೊ ಹೋಳಿಗೆನೂ ಹೇಳಿದ್ವಿ ಟೇಸ್ಟ್ ಮಾಡೋಣ ಅಂತ. ಸಾಂಬಾರು ವಡ ಮಾತ್ರ ಸೂಪರ್. ಅದಕ್ಕೆ ಸ್ಟ್ರೆಸ್ ನೋಡಿ. ಕಬಾಬ್ ಕಾಫಿ ಹೌಸ್ ಇದು ಕೊಡೈಕೆನಾಲ್ ಲೇಕ್ ರೋಡಲ್ಲಿದೆ. ಚಪ್ಪರಿಸಿ ಏಲಕ್ಕಿ ಪೌಡ್ರ್ ಹಾಕಿದ್ದಾರೆ, ಅದು ಒಳ್ಳೆ ಟೇಸ್ಟ್ ಚೆನ್ನಾಗಿದೆ. ನೀವು ಕೊಡೈಕೆನಾಲ್ ಬಂದರೆ ಟ್ರೈ ಮಾಡಿ. ತುಂಬ ಬಿಸಿ 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 ಇದೆ. ಹೊಗೆ ಬರ್ತಿದೆ ಹಂಗೆ. ಇದು ಹೊಗೆ ಅಂತ ಮಾಡಿದ್ದಕ್ಕೆ ಅವೇ என்ன பேர் இது பேர் என்ன ಕೋಳಿ ಪೋಲಿ ಹೋಳಿಗೆಗೆ ರೆಮಿಡಿ ಕೋಳಿ ಅಂತ ಪೂರಂ ಪೋಲಿ. ಓಕೆ, ಎಲ್ಲ ಸುತ್ತಾಡ್ಕೊಂಡು ತಿನ್ಕೊಂಡು ಶಾಪಿಂಗ್ ಮಾಡಿಕೊಂಡು ಇವಾಗ ವಾಪಸ್ ಬರ್ತಾ ಇದ್ದೀವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ಹ್ಞೂ ಆ್ಯಕ್ಚುಲಿ ಹೋಗೋ ಪ್ಲೇಸಲ್ಲಿ ಸುತ್ತಮುತ್ತ ತುಂಬ ವ್ಯೂ ಪಾಯಿಂಟ್ಸ್ ಅದೆಲ್ಲ ಸಿಗುತ್ತೆ, ಬಟ್ ಲೋಕಲಲ್ಲಿ ಅಡ್ಡಾಡೋ ಮಜಾನೇ ಬೇರೆ. ನೀವು ಯಾವತ್ತೂ ಬಂದರೂ ಆ ಲೋಕಲಲ್ಲಿ ಏನು ಸಿಗುತ್ತೆ ತಿನ್ನೋದು, ಆ ಟೇಸ್ಟ್ ಮಾಡಿದ್ರೇ ನಿಮಗೆ ಆ ಪ್ಲೇಸಿನ ಮಹತ್ವ ಗೊತ್ತಾಗೋದು. ಹಾಗಾಗಿ ಯಾವುದೇ ಪ್ಲೇಸಿಗೆ ಹೋಗಿ, ಊಟಿಗೆ ಹೋಗಿ, ಕೊಡೈಕೆನಾಲ್ ಹೋಗಿ, ಮೈಸೂರು, ಬ್ಯಾಂಗ್ಳೂರು ಎಲ್ಲೋದ್ರೂ ಅಲ್ಲಿರೋ ಲೋಕಲಲ್ಲಿ ಮಾರ್ಕೆಟು ಅಥವಾ ಶಾಪ್ಸು ಈ ಥರದ್ದನ್ನೆಲ್ಲ ನೀವು ಸುತ್ತಾಡ್ಕೊಂಬಿಟ್ಟು ಅಲ್ಲಿರೋ ಒಂದು ಫೇಮಸ್ ತಿಂಡಿ ಏನಿರ್ತದೆ ಅದು ತಿಂದರೆ ಒಳ್ಳೆ ಮಜಾ ಇರುತ್ತೆ. ಇವತ್ತು ಹೈಲೈಟ್ ಆಫ್ ದ ಡೇ ಬಂದ್ಬಿಟ್ಟು ಸಾಂಬಾರು ವಡ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಟೇಸ್ಟ್ ಮಾಡಿದ್ವಿ ಡೇಟಲ್ಲಿರೋದ್ರಿಂದ. ಭರತ್ ಚೆನ್ನಾಗಿ ತಿಂದ, ಒಂದು ಮಾತು ಕೇಳಿ ಹೆಂಗಿತ್ತು ಅಂತ. ಸಾಂಬಾರು ವಡ ಚೆನ್ನಾಗಿದೆ, ಹೋಳಿಗೆ ಚೆನ್ನಾಗಿತ್ತು, ಕಾಯಿ ಹೋಳಿಗೆ, ಆಮೇಲೆ ಕಾಯಿ ಬನ್ನು ಅದು ಚೆನ್ನಾಗಿತ್ತು. ಮತ್ತು ಎಲ್ಲೇ ಹೋದರೂ ಎಲ್ಲ ಹೋಟ್ಲಲ್ಲೂ ವಡೆಗಳು, ಟೀ ಅಂತೂ ವೆರೈಟಿ ಚೆನ್ನಾಗಿರುತ್ತೆ. ಇದು ಕೊಡೈಕೆನಾಲಲ್ಲಿ ಇನ್ನೊಂದು ವಿಶೇಷ ಏನಂದರೆ ಚಾಕ್ಲೇಟ್ಸ್ ತುಂಬ ಫೇಮಸ್ ಇಲ್ಲಿ. ಓಕೆ, ನಾವೊಂದೆರಡು ಟೇಸ್ಟ್ ಮಾಡಿ ಆಮೇಲೆ ತೊಗೊಂಡ್ವಿ ಪಾರ್ಸೆಲ್ಲು. ಪ್ಲಾಸ್ಟಿಕ್ ಬ್ಯಾನ್ ಸಿಟಿ ಇದು. ಓಕೆ, ಇಲ್ಲೆಲ್ಲೂ ಪ್ಲಾಸ್ಟಿಕ್ಸ್ ಕೊಡೋಲ್ಲ, ಪೇಪರ್ ಕವರಲ್ಲಿ ಕೊಡ್ತಾರೆ. ಬಂದರೆ ಚಾಕ್ಲೇಟ್ಸು ನೀವು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಓಕೆ, ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಸ್ಕೊತೀನಿ. ಮತ್ತೆ ನೆಕ್ಸ್ಟ್ ಲಾಗಂತಿಗೆ ನಾಳೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಎಪಿಸೋಡ್ 2 ಒಳ್ಳೆ ಅಡ್ವೆಂಚರ್ಸ್ ಆಗಿರುತ್ತೆ, ಎಕ್ಸ್ಪೀರಿಯನ್ಸ್ ಮಾಡೋಣ ನಾಳೆ. ಓಕೆ, ಸಿ ಯು, ಬಾಯ್.